ಅದೇ ಸ್ವಲ್ಪ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನೆನ್ನೆ ಸ್ವಲ್ಪ ಕಾಲು ಜಾರಿ ಬಿದ್ದೆ. ಸ್ವಲ್ಪ ಡಿಸ್ಕ್ ಅಂದರೆ ಎಡಗಡೆ ಒಂದು ಸ್ವಂತಕ್ಕೆ ಏಟು ಬಿತ್ತು. ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗಿ ಬಿದ್ದಾಗ ಈ ಕಡೆ ಬಲಗಡೆ ಭುಜಕ್ಕೂ ಸ್ವಲ್ಪ ಎರಡು ಕಡೆ ಏಟು ಬಿದ್ದಿದೆ. ಸೊ ಎತ್ತು ಯಾಕಂದರೆ ಇಂಪಾರ್ಟೆಂಟ್ ಯಾವುದು, ನಾವು ಕೂತ್ಕೊಳ್ಳೋದು ಅಲ್ಲಿ, ನಿಂತ್ಕೊಳ್ಳೋದು ಆ ಜಾಗ. ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನೂ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳಿಗೆಲ್ಲ ಕಲಾವಿದರುಗಳಿಗೆಲ್ಲ ನಮ್ಮ ಕಲಾವಿದರ ಸಂಘದವರು ಮತ್ತು ಡಾಕ್ಟ್ರು ನಮ್ಮ ಪರಿಚಯದು ಅವರು ಶಿವರಾಜ ಗೌಡರು ಬಹಳ ವರ್ಷಗಳಿಂದ ನಮ್ಮ ಪರಿಚಯ. ಹಿಂದೆ ಒಂದು ಸತಿ ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದರು ನೋಡಿ. ವೈದ್ಯೋ ನಾರಾಯಣೋ ಹರೇಂದ್ರಕ್ಕೆ ಅದು ಸಾರ್ಥಕ ಅವರು. ಹಾಗಾಗಿ ನಮಗೆ ಅವರು ನಮ್ಮ ಗುಬ್ಬಿಯವರ ಮುಖಾಂತರ ಪರಿಚಯ ಇತ್ತಲ್ಲ, ಆ ಮುಖಾಂತರ ಫೋನ್ ಮಾಡಿ ನಮ್ಮ ಕಲಾವಿದರ ಒಂದು ಸಂಘದಿಂದ ನಮ್ಮ ಶಶಿಕಲಾ ಅವರೆಲ್ಲ ಬಂದಿದ್ದರು. ಸರಿ, ಅವರೆಲ್ಲ ಬಂದು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ. ಚೆನ್ನಾಗಿ ನೋಡ್ಕೊತಿದ್ದಾರೆ. ಕೆಲವು ಸ್ಕ್ಯಾನಿಂಗು ಎಲ್ಲ ನಡೆದಿದೆ. ಮತ್ತು ಇನ್ನೂ ಸ್ವಲ್ಪ ಕೆಲವೇನು ಟ್ರೀಟ್ಮೆಂಟ್ ಎಲ್ಲ ಇದೆಯಂತೆ. ಅದಾದಮೇಲೆ ಇನ್ನೇನು ನಾಳೆ ನಡೆದ್ರಲ್ಲಿ ಆಪ್ರೇಷನ್ ಮಾಡ್ತಾರಂತೆ ಅಷ್ಟು ಹೇಳಿದ್ದಾರೆ. ಅಂದರೆ ನಾನು ಹೇಳೋದಿಷ್ಟೇ, ವಯಸ್ಸಾದ ಮೇಲೆ ಸ್ವಲ್ಪ ಬೀಳೋದು ಹೇಳೋದು ಸಹಜ. ಅಲ್ಲದೆ ಪ್ರತಿಯೊಬ್ಬನ ಒಂದು ಮನುಷ್ಯರು ಕಲಾವಿದರಲ್ಲೂ ಸ್ವಲ್ಪ ಏಳು ಬೀಳುಗಳು ಸಹಜ. ನಮ್ಮ ಅಭಿಮಾನಿಗಳು, ಅನ್ನದಾತರು, ನೀವೇನು ಗಾಬರಿ ಆಗಬೇಡಿ. ಸ್ವಲ್ಪ ದಿವಸ ನಾನು ಸ್ವಲ್ಪ ಹುಷಾರಾದಮೇಲೆ ಮತ್ತೆ ನಾನು ಕೆಲಸಕ್ಕೆ ಪಾತ್ರ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬರ್ತೀನಿ ನಾನು. ಅದರಿಂದ ಆಮೇಲೆ ಯಾಕೆಂದರೆ ನೀವು ಅಪಾರ್ಥ ಮಾಡ್ಕೊಬಾರ್ದು. ನೀವು ಅಪಾರ್ಥ ಮಾಡ್ಕೊಬಿಟ್ರೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಮ್ಮ ಇಲ್ಲಿ ಡಾಕ್ಟ್ರು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರ ತಮ್ಮನೋ ಅಣ್ಣನೋ ನೋಡ್ಕೊಂಡು ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.